ಎಲ್ಲರೂ ನಮಸ್ಕಾರ. ಅವ್ರು ಆಗಲೇ ಹೇಳಿದ್ದಾರೆ ನನ್ನಲ್ಲಿ ನನಗೆ ಏನು ಅಂತ. ಈಗ ಆಲ್ರೆಡಿ ನಮಗೆ ಎಷ್ಟು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ನೋಡಿದ್ರೆ ಎಲ್ಲಕ್ಕೂ ಅಂದರೆ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬ ವಿರಳ, ಅನಿಸೋದಿಲ್ಲ, ತುಂಬ ಕಡಿಮೆ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಎಲ್ಲ ತಮ್ಮ ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂಥದ್ದು ಎಷ್ಟೋ ಜನ ಯುವಕರು ಇಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟು ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆ ಬೆಳೀತಾರೆ, ಅಥವಾ ಅಣ್ಣ ತಂಗಿ ಜೊತೆ ಮಾತ್ರ ಬೆಳೀತಾರೆ. ಅವ್ರ ತಾತ, ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದು ಯಾವುದೂ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿಯವರು, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ಈಗ ಬೆಳೀತಿರುವಂಥ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳೀತಾ ಅಣ್ಣ ತಮ್ಮಂದಾಗಿರ್ತಾರೆ. ಆಮೇಲೆ ನೋಡ್ತಾ ಎಲ್ಲೋ ಅವ್ರದೇ ಒಂದು ಕುಟುಂಬ, ಇವ್ರದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವರೆಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದ್ಸರಿ ಅಯ್ಯೋ ನಾವು ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವೇನೋ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲುಕು ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ದರಿಂದ ಎಲ್ಲ ರೀತಿಯ ಜನ್ರೇಷನ್ಸ್ಗೂ ಹೊಂದುವಂಥ ಒಂದಷ್ಟು ಪಾತ್ರಗಳನ್ನ ಸೃಷ್ಟಿ ಮಾಡಿದ್ವಿ. ಕಥೆ ಎಲ್ಲ ಕಡೆ ಅಂದರೆ ನಿಮಗೆ ಗೊತ್ತಿರೋ ಕಥೆಯಲ್ಲಿ ಬೇರೆ ಯಾವುದೋ ಹೊಸ ಕಥೆಯನ್ನು ಹುಟ್ಟಾಕಕ್ಕಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಯಾರೋ ಒಬ್ಬರ ಜೀವನದ ಕಥೆ ಇಟ್ಕೊಂಡು ನಾವೇನೋ ಒಂದು ಕಥಾ ಆಂದೋಲನ ಮಾಡ್ತೀವಿ. ಬಟ್ ತೋರಿಸೋ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲ ಜನ್ರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆ್ಯಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರೋಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೆ ಬಂದು ನಮ್ಮನ್ನೆಲ್ಲ ನೀವು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡ್ತೀರಾ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ಟಾರ್ ಸುವರ್ಣವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಸೀದಾ ನಮ್ಮ ಕರ್ನಾಟಕದ ಧರ್ಮಣ್ಣನ ದಯವಿಟ್ಟು ಆನಂದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಆನಂದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇಟ್ಸ್ ಲೈಕ್ 13 ವರ್ಷ ಆದಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆದಮೇಲೆ ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಆ್ಯಕ್ಚುಲಿ ಸ್ಕ್ರೀನ್ ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಫಿಕ್ಸ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮದ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಕ್ತು. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು 5 ನಿಮಿಷ ಲೇಟ್ ಆಯ್ತು. ತುಂಬ ಹೊತ್ತಿಂದ ಕಾಯ್ತಾ ಇದ್ದೆ. ನಮ್ಮ ತಂಡದ ವತಿಯಿಂದ ನಾವು ಮೊದಲನೇದಕ್ಕೆ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಆನಂದದಲ್ಲಿ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮನ ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆ ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರಾ.
ಆ ಥರ ವಿಷಯಗಳನ್ನ ಇಟ್ಕೊಂಡು ಆ ಥರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಅತ್ತಿಗೆ ಸುಧಾ ಅವರ ಹತ್ರ ಹೋಗೋಣ. ದಿವ್ಯಶ್ರೀಧರ್ ಮೇಡಮ್, ನೀವು ಈ ಪಾತ್ರಕ್ಕೆ ಯಾವ ರೀತಿಯಾಗಿ ರೆಡಿಯಾಗಿ, ಈ ಪಾತ್ರ ಬಂದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಇದ್ರ ಏನು ರೆಡಿ ಆಗಿದ್ರು? ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದಂದ್ರೆ, ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ಸ್ ಆದಿತ್ಯ ಸರ್ ಹೇಳಿದಾಗೇ ಜಾಯಿಂಟ್ ಫ್ಯಾಮಿಲಿಗಳು ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರವನ್ನು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಮಾಡ್ಕೊಂಡ್ರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಂಡ್ರೆ ಅವ್ರ ಸಂಸಾರ. ಆ ಥರ ಇವಾಗಿರೋ ಸಿಚುವೇಶನ್ನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಗೆ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆಯಾಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಮತ್ತು ನಮ್ಮ ಮೈದೂರೆಲ್ಲ ಆಗಲಿ, ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆಂಧ್ರದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದು ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದರೆ ನನ್ನ ಹತ್ರ ಏನು ಪ್ರಿಪ್ರೇಷನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ, ನಿಮ್ಮ ಮನೆ ಮಗಳು ಅದನ್ನು ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ನಮ್ಮ ಮನೆಯೇ ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯಂತಲೇ ಹಿರಿಯಳ ಮನೆಗೆ ಹಿರಿಯಳು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗಳ ಅನುಸಾರವಾಗಿ, ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಮಗನಿಗೆ ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ. ಈಗ ನಾವೆಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಅವನ ಕನೆಕ್ಷನ್ ಕಮ್ಯುನಿಕೇಶನ್ ನಮ್ದು ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ದುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಬ್ಬರು ಕುಟುಂಬದಲ್ಲಿ, ನೀವು ಮೂರು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ ಇಲ್ವೋ, ಅದು ದುಡಿತ ಅಂತ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕೂಡು ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವೆಲ್ಲ ನಮ್ಮ ಕೂಡು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ಕುಡಿತ ನಮ್ಮಲ್ಲಿದೆ. ಅದು ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಅಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಕುದಿಸಿದ್ದವನೂ ಅಲ್ಲ ನಾನು. ಆದರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದ್ದಾಳೆ, ಮಗ ಸೊಸೆ ಮನೆ ನೋಡ್ಕೊತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ಥರ ರಫ್ ಕ್ಯಾರೆಕ್ಟರ್ ಎಲ್ಲ. ಎಲ್ರಿಗೂ ನಮಸ್ಕಾರ. ನನಗೆ ಆ್ಯಕ್ಚುಲಿ ಕಥೆನ ಸುಷ್ಮಾ ಮೇಡಮ್ ಅಸೈನ್ ಮಾಡಿದಾಗ ಭಯ ಇದೆ. ಏನಕ್ಕೆ ಭಯ ಆಯಿತು ಅಂತಂದರೆ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಿರೋರು ಕರ್ಕೊಂಡಿದ್ದಾರೆ. ಹೆಂಗೆ ಅಂದರೆ ಆಮೇಲೆ ಎಲ್ಲರೂ ಮೇಡಮ್ ಹೇಳಿದಂತೆ ಒಂದು ಸ್ವಲ್ಪ ನೌಕರ ಆಯ್ಕೊಂಡು ಈ ಥರದ್ದು ರಿಗ್ರೆಸಿವ್ ಕಂಟೆಂಟು ಈ ಥರದ್ದು ನೋಡಿ ಜನರಿಗೆ ಖುಷಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ತೋರಿಸಿದ್ರೆ ನೋಡ್ತಾರೆ ಜನ ಅಂತ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಡೈರೆಕ್ಟ್
ಕೃಷ್ಣ ಅಂತ ಹೇಳ್ಬಿಟ್ಟು ಆದರ್ಶ ಡೈರೆಕ್ಟರು ಇವ್ರ ಹತ್ರ ಹೇಳ್ಕೊಂಡಾಗ ಸರ್ ಸೂಪರ್ ಆಗಿದೆ ಸರ್ ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವರು ಒಂದು ಖುಷಿಯಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಒಂದು ಪ್ರಾಜೆಕ್ಟ್ ಅಂದರೆ ಧರ್ಮ ಅವರು ಹೇಳಿದ್ರು ಒಂದು ಪ್ರಾಜೆಕ್ಟ್ ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡಿಲ್ಲ ಆ್ಯಕ್ಚುಲಿ. ಈ ಹಿಂದಲೂ ಇದೇ ಮಾಹಿತಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತಂದ್ರೆ ಆ್ಯಕ್ಚುಲಿ ತುಂಬ ನನ್ನ ಪಾತ್ರದಲ್ಲಿ ಕಾಣ್ತಾ ಇದ್ದೀನಿ. ಮೊದಲಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಅಲ್ಲಿ ಸೀನ್ ನಡೀತಾ ಇತ್ತು, ಸ್ವಲ್ಪ ಪಾತ್ರ ಮಾಡೋದಕ್ಕೋಸ್ಕರ ಅಲ್ಲಿ ದೂರ ಪಾತ್ರ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಈ ಥರದೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು ಆ ಥರ ರಗಡಲ್ಲಿ ತುಂಬ ಒಪ್ಪಿಷ್ಟ ಆ ಥರದ್ದಲ್ಲ, ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡ್ಕೊಂಡೇ ಇರ್ತಾರೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಇನ್ನೊಂದು ದೊಡ್ಡಣ್ಣ ಆಗಿರ್ಬೋದು, ಅರ್ಜುನ್ ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಆ ಕತೆ ಮುಂದೆ ಹೇಗೆ ಹೋಗುತ್ತೆ, ಆ ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಇನ್ನು ಯಾರ್ಯಾರು ಸದಸ್ಯರು ಬರ್ತಾರೆ, ಅವ್ರು ಬಂದಮೇಲೆ ನಮ್ಮ ಕುಟುಂಬದಿಂದ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಬಿಡುತ್ತಾ, ಇದು ನಮ್ಮ ಮುಂದೆ ಹೋಗುತ್ತ. ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ಬು ಸರ್ಗೆ ಹಾಗೂ ಆದರ್ಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಅದು ಲಾಸ್ಟ್ ಡೇ ಶೂಟಲ್ಲಿ ನನಗೆ ಕಾಲ್ ಬಂದಿತ್ತು, ಈ ಥರದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದು 2-3 ದಿನ ಲಿಪ್ ಟೆಸ್ಟ್ ಆಯಿತು, ನಾವು ಟೆಸ್ಟ್ ಆಯಿತು, ಇಮಿಡಿಯೇಟ್ಲಿ ಹೋಗ್ತಾ ಇತ್ತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ದೇವರಿಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಆ್ಯಂಡ್ ಸೋ ಫ್ರೆಂಡ್ಲಿ, ತುಂಬ ತುಂಬ ಜೋಡಿಯಾಗಿ, ತುಂಬ ಎಲ್ಲರ ಹತ್ರ ಒಂಥರ ಪ್ರೊಡ್ಯೂಸರ್ ಅಲ್ಲ ಅಂತ ಅದು ಫೀಲಿಂಗ್ ಇದೆ ನನಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್. ಎಲ್ರಿಗೂ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟು. ಸೊ ವೈ ಆನಂದ ನಿಲಯ ಅಂತ ಬಂದಾಗ ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರವನ್ನು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ರಕ್ಕಟ್ಟಾಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡುವಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ಸ್, ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಆವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತು ಅತ್ತಿಗೆ ಯಾವಾಗಲೂ ಆ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಅಪ್ಪ ಅಮ್ಮ ಅಂತಾರೇ. ಆ್ಯಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದಾಗಿ. ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಆಯಿತು ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಹಾಗೆ ನಮ್ಮ ನಕ್ಕುಲು ಜೆನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವ್ದಾವ ಥರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದು ಅಂತಲ್ಲ, ಪ್ರತಿ ಒಂದು ಕ್ಯಾರೆಕ್ಟರು
ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ತುಂಬ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ಸ್ ಹೋಗೋಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ, ನನ್ನ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನಾ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆಗೋದು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿನೇ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ್ನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊತಾಳ ಇಲ್ವಾ ಅನ್ನೋದೇ ಈ ಸಹನ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಅಫ್ಕೋರ್ಸ್ ನಮ್ಮ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ತಡ ಆಯಿತು. ಸೊ ಎಲ್ಲರಿಗೂ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ನಮ್ಮ ಆನಂದ ನಿಲಯ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದ ನಿಲಯ ಕುಟುಂಬ ಅನ್ನೋದು ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬಾ ಮುಖ್ಯ. ಒಂದು ಕೂಡು ಕುಟುಂಬ ಹೇಗಿರುತ್ತೆ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಅತ್ತಿಗೆ ಮತ್ತು ಬಾಂಧವ್ಯಂದಿರ ಬಾಂಧವ್ಯ ಹೇಗಿರುತ್ತೆ, ಅದನ್ನು ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ, ಅದೇ ಥರ ದೊಡ್ಡಣ್ಣ ಮತ್ತು ಮಿಕ್ಕದ 3 ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ ಇದನ್ನೆಲ್ಲ ತೋರಿಸ್ಕೊಡುತ್ತೆ. ಅದನ್ನು ನನಗೆ ಆನಂದ ನಿಲಯ ಕುಟುಂಬ ಅನ್ನೋದು ಡಿಫ್ರೆಂಟ್ ಅಲ್ಲ. ವೈ ಬಿಕಾಸ್ ನನ್ನ ನಿಜ ಜೀವನದಲ್ಲಿ ಇವಾಗ ಏನು ನಾವು 5 ಜನ ಒಡಹುಟ್ಟಿದವರು ಇದ್ದೀವಿ, ಅದೇ ಥರ ನನ್ನ ರಿಯಲ್ ಲೈಫಲ್ಲಿ ವಿ ಆರ್ 5 ಮೆಂಬರ್ಸ್. ನಾನು ಮೊದಲನೇ ಹುಡುಗ, ನನ್ನ ನಂತರ ನನಗೆ 4 ಜನ ತಂಗಿದ್ದೀವಿ. ಸೊ ಆ ಥರ ಇಲ್ಲಿ ನನಗೆ ಒಬ್ಬರು ಅಕ್ಕ ಇದ್ದಾರೆ. ಆ್ಯಂಡ್ ಗಂಡು ಮಕ್ಕಳಾಗಿ ನಾವು 4 ಜನ ಇದ್ದೀವಿ. ಸೊ ನನಗೆ ಸೇಮ್ ಅಲ್ಲಿ ಏನು ಕನೆಕ್ಷನ್ನ ಇವರು ನನಗೆ ಕೊಡ್ತಿರೋದ್ರಿಂದ ತುಂಬ ನಾನು ಫ್ರೀಡಮ್ ಆಗಿ ಇದ್ದೀನಿ. ಆ್ಯಂಡ್ ತುಂಬಾ ಎಂಜಾಯಬಲ್ ಆಗಿ ನನ್ನ ಸೀನ್ಸ್ ಬಂದಾಗಲಿ ಅಥವಾ ನಮಗೆ ಏನಾದರೂ ಕ್ಯಾರೆಕ್ಟರ್ಸ್ ಆಪೋಸಿಟ್ ನನ್ನ ಕೋ ಸ್ಟಾರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ವಂತ ಅಣ್ಣಂದಿರ ಥರನೇ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇವನ್ ಅವರು ನನ್ನ ಸ್ವಂತ ತಮ್ಮಂದಿರ ಥರನೇ ನೋಡ್ತಿದ್ದಾರೆ. ಸೊ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇವಾಗ ನಮ್ಮ ಈ ಟೀಮ್ ಬಗ್ಗೆ ಬರೋದಾದರೆ, ಮೊದಲನೇದಾಗಿ ನಾನು ನಮ್ಮ ಸುಬ್ಬು ಸರ್, ಪ್ರೊಡ್ಯೂಸರ್ ಸುಬ್ಬು ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಅವರು ನನ್ನ ಮೇಲೆ ಇಟ್ಟು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟರು. ಆ್ಯಂಡ್ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಹೇಳಬೇಕು. ಯಾಕಂದರೆ ನಿರ್ದೇಶನ ಇರಬೇಕಾದ್ರೆ ಅಲ್ಲಿರೋದು ನಮ್ಮ ಡೈರೆಕ್ಟರ್ ಸರ್ ಇರ್ತಾರೆ. ಈ ಒಬ್ಬ ಕಲಾವಿದ ಆಗ್ತಾನೆ, ಕಲಾವಿದ ಆಗೋದಕ್ಕೆ ಅವ್ನ ಜೀವನಕ್ಕೆ ಏನೇನು ಬೇಕು ಅದೆಲ್ಲ ಇದೆಯಾ, ಈ ಪಾತ್ರ ನಿಂತಲ್ಲಿ ನಾವು ಮಾಡಿಸ್ಬೋದಾ, ಇಲ್ಲ ಇದ್ರೆ ನಾವು ಯಾವುದೋ ಒಂದು ಪಾತ್ರ ಮಾಡಿಸ್ಬೋದು, ಆ ಎಫರ್ಟ್ಸ್ ಕೊಡ್ತಿದ್ದಾನೆ ಅಂತ ಆದರ್ಶ್ ಹೆಗ್ಡೆ ಸರ್ ಸೀರಿಯಸ್ಲಿ ನಿರ್ದೇಶನ ಬಂದಾಗ ನಾನಲ್ಲಿ ಸರ್ನ ಕೇಳಿದೆ, ಸರ್ ಒಂದು ಜಸ್ಟ್ ಒಂದು 5 minutes ನಾನು ಅವ್ರ ಮುಂದೆ ರಿಹರ್ಸಲ್ಸ್ ಮಾಡ್ಕೊಳ್ತೀನಿ ಅಂತ. ಸೊ ಅವ್ರು ಅದಕ್ಕೂ ಫುಲ್ ಫ್ರೀಡಮ್ ಕೊಟ್ಟು ಓಕೆ ನೀವು ಮಾಡ್ಕೊಂಡು ಆಮೇಲೆ ನೀನು ಟೆಕ್ಸ್ಟ್ಗೆ ಆಡಿಷನ್ ಕೊಡು ಅಂತ ಹೇಳಿದ್ರು. ಸೊ ಆದರ್ಶ್ ಹೆಗ್ಡೆ ಸರ್ಗೆ ತುಂಬ ಧನ್ಯವಾದ ಹೇಳಿ